ಕೋರ್ಟ್ನ ಮುಂದೆ ಹಾಜರುಪಡಿಸಿದ್ದು ಕೂಡ ವಿತ್ ಫುಲ್ ಸೆಕ್ಯೂರಿಟಿ. ಆತನ ಜೀವಕ್ಕೆ ಅಥವಾ ಆತನ ಹೇಳಿಕೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಆತನನ್ನ ಗೌಪ್ಯವಾಗಿ ಇರಿಸಲಾಗಿದೆ. ಇಲ್ಲಿವರೆಗೂ ಕೂಡ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಹುಶಃ ಆತನನ್ನ ವಕೀಲರ ಜೊತೆಯಲ್ಲಿ ಹೊರ ರಾಜ್ಯದಲ್ಲೂ ಕೂಡ ಇರಿಸಿರುವ ಸಾಧ್ಯತೆ ಇದೆ. ಆತನ ಜೀವಕ್ಕೆ ಆಪತ್ತು ಅನ್ನೋ ವಿಚಾರಕ್ಕೆ, ಜೊತೆಗೆ ಆತನ ಮೇಲೆ ಯಾವುದೇ ರೀತಿ ಪ್ರಭಾವಗಳು ವರ್ಕ್ ಆಗಬಾರದು ಅನ್ನೋ ಕಾರಣಕ್ಕೆ ಸುರಕ್ಷತಾ ದೃಷ್ಟಿಯಿಂದ ಆತನನ್ನ ಹೊರ ರಾಜ್ಯದಲ್ಲಿಟ್ಟು, ಗೌಪ್ಯ ಸ್ಥಳದಲ್ಲಿ ಇಟ್ಟು ನಂತರದಲ್ಲಿ ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ. ಈವರೆಗೂ ಎಸ್ಐಟಿ ತಂಡ ಕೂಡ ಆತನನ್ನ ಸಂಪರ್ಕ ಮಾಡಿಲ್ಲ. ಇನ್ನು ಕೇಸ್ ಎಸ್ಐಟಿಗೆ ವರ್ಗಾವಣೆ ಆದ ಬಳಿಕವಷ್ಟೇ ಆತನನ್ನ ಸಂಪರ್ಕ ಮಾಡೋ ಸಾಧ್ಯತೆ ಇದೆ. ಈತನನ್ನ ರಾಜ್ಯಕ್ಕೆ ಕರೆತಂದು ವಿಚಾರಣೆಯನ್ನ ನಡೆಸುವ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಅಧಿಕೃತವಾಗಿ ಎಸ್ಐಟಿ ತನಿಖೆ ಪ್ರಾರಂಭ ಆಗಬೇಕು ಅಂದ್ರೆ ಈ ವ್ಯಕ್ತಿಯ ವಿಚಾರಣೆ ಆಗಬೇಕು. ಇದು ಇವತ್ತೇ ಆಗೋ ಸಾಧ್ಯತೆಗಳೆಷ್ಟು ಮಟ್ಟಿಗಿದೆ? ಜೊತೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಭೇಟಿಯನ್ನ ಕೊಡೋ ಸಾಧ್ಯತೆ ಇದೆ ಎಸ್ಐಟಿ ಅಧಿಕಾರಿಗಳು ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಅದು? ಹೌದು ಸ್ಮಿತಾ, ಏನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ಆದಿತ್ಯವಾರದಂದು ಎಸ್ಐಟಿ ತಂಡ ರಚನೆಯಾಗಿತ್ತು. ಎಸ್ಐಟಿ ತಂಡ ರಚನೆಯಾಗಿ ಆ ಬಳಿಕ ಗೃಹ ಸಚಿವರನ್ನು ಕೂಡ ತಂಡ ಭೇಟಿಯಾಗಿ ಮಾತುಕತೆ ನಡೆಸಿತು. ಆ ಬಳಿಕ ಕೇವಲ ಎಸ್ಐಟಿ ತಂಡದ ಅಂದ್ರೆ 4 ಜನ ಮಾತ್ರ ಅಲ್ಲ, ಅದಕ್ಕೆ ಬೇಕಾದಂತಹ ಉಪ ತಂಡಗಳನ್ನು ಕೂಡ ರಚನೆ ಮಾಡಲಾಗಿತ್ತು. ಅನೇಕ ಮಂದಿ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಕೂಡ ಸದ್ಯ ಆ ತಂಡದಲ್ಲಿ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಅದು ಎಸ್ಐಟಿ ತಂಡ ಏನು ತನಿಖೆ ನಡೆಸಲಿದೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಯಾವಾಗ ಮಂಗಳೂರಿಗೆ ಬರ್ತಾರೆ, ಯಾವಾಗ ಕೇಸ್ ವರ್ಗಾವಣೆ ಆಗುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಇತ್ತು. ಮೊನ್ನಿಂದಲೂ ಕೂಡ ಬಹಳಷ್ಟು ಪೊಲೀಸರು ಕೂಡ ತಯಾರಿ ಮಾಡಿದ್ರು. ಅಂದ್ರೆ ಬೆಳ್ತಂಗಡಿ ಪೊಲೀಸರು ಹಾಗೂ ಧರ್ಮಸ್ಥಳ ಪೊಲೀಸರು ಕೇಸಿಗೆ ಬೇಕಾದಂತಹ ಒಂದಷ್ಟು ದಾಖಲೆ ಪತ್ರಗಳನ್ನು ತಯಾರು ಮಾಡಿದ್ರು. ಹೀಗಾಗಿ ಬಹಳಷ್ಟು ದಿನಗಳ ಬಳಿಕ ಅಂದ್ರೆ ಸರಿಸುಮಾರು 1 ವಾರಗಳು ಆಯಿತು ಆ ಒಂದು ತಂಡ ರಚನೆಯಾಗಿ. ಇವತ್ತು ಮಂಗಳೂರಿಗೆ ಬರುವಂತಹ ಸಾಧ್ಯತೆ ದಟ್ಟ ಆಗಿರುವಂತದ್ದು. ಮಂಗಳೂರಿಗೆ ಬಂದು ಅಲ್ಲಿ ಎಸ್ಪಿ ಕಚೇರಿಯಲ್ಲಿ ಎಸ್ಪಿ ಅವರ ಜೊತೆ ಮಾತನಾಡಿ ಆ ಬಳಿಕ ಏನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ನಾನೀಗ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಇರುವಂತದ್ದು. ಈ ಪೊಲೀಸ್ ಠಾಣೆಗೆ ಬಂದು ಇಲ್ಲಿಂದ ಒಂದಷ್ಟು ಮಾಹಿತಿಗಳನ್ನು ಮತ್ತು ಕೇಸಿಗೆ ಸಂಬಂಧಿಸಿದಂತಹ ಡಾಕ್ಯುಮೆಂಟ್ಗಳನ್ನು ಕೂಡ ಪಡೆಯುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಏನು ಧರ್ಮಸ್ಥಳದಲ್ಲಿ ಒಂದಷ್ಟು ಮಿಸ್ಸಿಂಗ್ ಪ್ರಕರಣಗಳು ಬಹಳಷ್ಟು ಇರುವಂತದ್ದು. ಆ ಒಂದು ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತು ಆತ ನಮೂದಿಸಿದಂತೆ ಏನು 1995ರಿಂದ 2014ರವರೆಗೆ ನಾನು ಈ ರೀತಿಯಾಗಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಅಂತ ಹೇಳಿದ್ದೆ. ಹೀಗಾಗಿ ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗಿರುವಂತದ್ದು ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ. ಹೀಗಾಗಿ ಈ 2 ಠಾಣೆಯಲ್ಲಿ ಅದಕ್ಕೆ ಬೇಕಾದಂತಹ ಒಂದಷ್ಟು ದಾಖಲೆ ಪತ್ರಗಳು ಇರುವ ಕಾರಣಕ್ಕೋಸ್ಕರವಾಗಿ ಈ ಬೆಳ್ತಂಗಡಿ ಠಾಣೆ ಮತ್ತು ಧರ್ಮಸ್ಥಳ ಠಾಣೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದರಲ್ಲೂ ಕೂಡ ಆರಂಭದಲ್ಲಿ ಅಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಇರುವಂತದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ. ಹೀಗಾಗಿ ಸರ್ಕಲ್ ಈ ಪೊಲೀಸ್ ಠಾಣೆಯಲ್ಲಿ ಇರುವ ಕಾರಣವಾಗಿ ಇಲ್ಲಿಗೆ ಆರಂಭದಲ್ಲಿ ಎಸ್ಐಟಿ ತಂಡ ಬರುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಎಸ್ಐಟಿ ತಂಡದ ಡಿವೈಎಸ್ಪಿ ನೇತೃತ್ವದ ತಂಡ ಮೊದಲಿಗೆ ಆಗಮಿಸಿ ಒಂದಷ್ಟು ಮಾಹಿತಿಗಳನ್ನು ಜೊತೆಗೆ ಆ ಒಂದು ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಕೂಡ ಸಂಗ್ರಹಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆ ಬಳಿಕ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಯೂ ಕೂಡ ಏನು ವ್ಯಕ್ತಿಯನ್ನು ವಿಚಾರಣೆ ನಡೆಸೋದಕ್ಕೋಸ್ಕರವಾಗಿ ಬೇಕಾದಂತಹ ಅನುಮತಿಗಳನ್ನು ಕೂಡ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಎಲ್ಲ ಅನುಮತಿಗಳನ್ನು ಪಡೆದ ಬಳಿಕ ಎಸ್ಐಟಿ ತಂಡ ಮುಂದಿನ ಹಂತದಲ್ಲಿ ಸಮಗ್ರವಾಗಿ ವಿಚಾರಣೆಗಳನ್ನು ಕೂಡ ಎದುರಿಸಲಿದೆ. ಆ ಬಳಿಕ ಏನು ಅನುಮತಿ ಪಡೆದ ಬಳಿಕ ಆ ವ್ಯಕ್ತಿ ಏನಿದ್ದಾನೆ ಅಂದ್ರೆ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದಂತಹ ವ್ಯಕ್ತಿ ಏನಿದ್ದಾನೆ ಆತನನ್ನು ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ ಕೋರ್ಟ್ ಅನುಮತಿ ಪಡೆದ ಬಳಿಕ ಮುಂದಿನ ದಿನಗಳಲ್ಲಿ ಆತನನ್ನು ಕೂಡ ಕರೆಸಿಕೊಂಡು ಒಂದು ಅಜ್ಞಾತ ಸ್ಥಳದಲ್ಲಿ ಆತನನ್ನು ಕೂಡ ವಿಚಾರಣೆ ನಡೆಸಲಿರುವಂತದ್ದು. ಜೊತೆಗೆ ಆತನ ಜೊತೆ ವಕೀಲರು ಏನಿದ್ದಾರೆ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹೀಗಾಗಿ ಸದ್ಯ ಯಾವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಏನು ಎಸ್ಐಟಿ ನೇತೃತ್ವ ಡಿವೈಎಸ್ಪಿ ತಂಡ ಭೇಟಿ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಬೇಕಾದಂತಹ ಪೂರಕ ದಾಖಲೆಗಳು ಅಂದ್ರೆ ಇಲ್ಲಿ ಸಂಬಂಧಿಸಿದಂತಹ ಕೇಸಿನ ದಾಖಲೆಗಳಾಗಿರುವುದು, ಜೊತೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಏನು ದಾಖಲಾಗಿರುವಂತಹ ಒಂದಷ್ಟು ಕೇಸಿನ ಸಂಬಂಧಿಸಿದಂತೆ ದಾಖಲೆಗಳಿರ್ಬೋದು, ಎಲ್ಲವನ್ನು ಕೂಡ ಪೊಲೀಸರು ರೆಡಿ ಮಾಡಿ ಇಟ್ಕೊಂಡಿರುವಂತದ್ದು. ಎಸ್ಐಟಿ ತಂಡ ಆಗಮಿಸಿದ ಬಳಿಕ ಅವರಿಗೆ ಮಾಹಿತಿ ಜೊತೆಗೆ ಈ ರೀತಿಯಾದಂತಹ ಪತ್ರಗಳು ಅಂದ್ರೆ ಕೇಸಿಗೆ ಸಂಬಂಧಿಸಿದ
ಸಂಬಂಧಿಸಿದಂತ ಒಂದಷ್ಟು ದಾಖಲೆ ಪತ್ರಗಳನ್ನು ಕೂಡ ನೀಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಸ್ಮಿತಾ. ಇದರ ಜೊತೆಗೆ ಪ್ರಮುಖವಾಗಿ ಇರುವಂತದ್ದು ಏನಂದ್ರೆ ಆ ಒಂದು ಅಂದ್ರೆ ಈ ಒಂದು ಪ್ರಕರಣದ ಕೇಂದ್ರ ಬಿಂದು ಆ ಒಂದು ನಿಗೂಢ ವ್ಯಕ್ತಿ. ಹೀಗಾಗಿ ಮತ್ತಷ್ಟು ಅಪ್ಡೇಟ್ಸ್ ಇದೆ, ಸಂಪರ್ಕದಲ್ಲಿರಿ. ಇನ್ನು ಈ ಎಲ್ಲಾ ಅನಾಮಧೇಯ ವ್ಯಕ್ತಿಯನ್ನ ಕೋರ್ಟ್ನ ಮುಂದೆ ಹಾಜರುಪಡಿಸಿದ್ದು ಕೂಡ ವಿತ್ ಫುಲ್ ಸೆಕ್ಯೂರಿಟಿ. ಆತನ ಜೀವಕ್ಕೆ ಅಥವಾ ಆತನ ಹೇಳಿಕೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಆತನನ್ನ ಗೌಪ್ಯವಾಗಿ ಇರಿಸಲಾಗಿದೆ. ಇಲ್ಲಿವರೆಗೂ ಕೂಡ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಹುಶಃ ಆತನನ್ನ ವಕೀಲರ ಜೊತೆಯಲ್ಲಿ ಹೊರ ರಾಜ್ಯದಲ್ಲೂ ಕೂಡ ಇರಿಸಿರುವ ಸಾಧ್ಯತೆ ಇದೆ. ಆತನ ಜೀವಕ್ಕೆ ಆಪತ್ತು ಅನ್ನೋ ವಿಚಾರಕ್ಕೆ, ಜೊತೆಗೆ ಆತನ ಮೇಲೆ ಯಾವುದೇ ರೀತಿ ಪ್ರಭಾವಗಳು ವರ್ಕ್ ಆಗಬಾರದು ಅನ್ನೋ ಕಾರಣಕ್ಕೆ ಸುರಕ್ಷತಾ ದೃಷ್ಟಿಯಿಂದ ಆತನನ್ನ ಹೊರ ರಾಜ್ಯದಲ್ಲಿಟ್ಟು, ಗೌಪ್ಯ ಸ್ಥಳದಲ್ಲಿ ಇಟ್ಟು ನಂತರದಲ್ಲಿ ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ. ಈವರೆಗೂ ಎಸ್ಐಟಿ ತಂಡ ಕೂಡ ಆತನನ್ನ ಸಂಪರ್ಕ ಮಾಡಿಲ್ಲ. ಇನ್ನು ಕೇಸ್ ಎಸ್ಐಟಿಗೆ ವರ್ಗಾವಣೆ ಆದ ಬಳಿಕವಷ್ಟೇ ಆತನನ್ನ ಸಂಪರ್ಕ ಮಾಡೋ ಸಾಧ್ಯತೆ ಇದೆ. ಈತನನ್ನ ರಾಜ್ಯಕ್ಕೆ ಕರೆತಂದು ವಿಚಾರಣೆಯನ್ನ ನಡೆಸುವ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಅಧಿಕೃತವಾಗಿ ಎಸ್ಐಟಿ ತನಿಖೆ ಪ್ರಾರಂಭ ಆಗಬೇಕು ಅಂದ್ರೆ ಈ ವ್ಯಕ್ತಿಯ ವಿಚಾರಣೆ ಆಗಬೇಕು. ಇದು ಇವತ್ತೇ ಆಗೋ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ? ಜೊತೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಭೇಟಿಯನ್ನ ಕೊಡೋ ಸಾಧ್ಯತೆ ಇದೆ ಎಸ್ಐಟಿ ಅಧಿಕಾರಿಗಳು ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಅದು? ಹೌದು ಸ್ಮಿತಾ, ಏನೋ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ಆದಿತ್ಯವಾರದಂದು ಎಸ್ಐಟಿ ತಂಡ ರಚನೆಯಾಗಿತ್ತು. ಎಸ್ಐಟಿ ತಂಡ ರಚನೆಗೆ ಆ ಬಳಿಕ ಗೃಹ ಸಚಿವರನ್ನು ಕೂಡ ತಂಡ ಭೇಟಿಯಾಗಿ ಮಾತುಕತೆ ನಡೆಸಿತು. ಆ ಬಳಿಕ ಕೇವಲ ಎಸ್ಐಟಿ ತಂಡದ ಅಂದ್ರೆ 4 ಜನ ಮಾತ್ರ ಅಲ್ಲ, ಅದಕ್ಕೆ ಬೇಕಾದಂತಹ ಉಪ ತಂಡಗಳನ್ನು ಕೂಡ ರಚನೆ ಮಾಡಲಾಗಿತ್ತು. ಅನೇಕ ಮಂದಿ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಕೂಡ ಸದ್ಯ ಆ ತಂಡದಲ್ಲಿ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಅದು ಎಸ್ಐಟಿ ತಂಡ ಏನೋ ತನಿಖೆ ನಡೆಸಲು ಇದೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಯಾವಾಗ ಮಂಗಳೂರಿಗೆ ಬರ್ತಾರೆ, ಯಾವಾಗ ಕೇಸ್ ವರ್ಗಾವಣೆ ಆಗುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಇತ್ತು. ಮೊನ್ನಿಂದಲೂ ಕೂಡ ಬಹಳಷ್ಟು ಪೊಲೀಸರು ಕೂಡ ತಯಾರಿ ಮಾಡಿದ್ರು. ಅಂದ್ರೆ ಬೆಳ್ತಂಗಡಿ ಪೊಲೀಸರು ಹಾಗೂ ಧರ್ಮಸ್ಥಳ ಪೊಲೀಸರು ಕೇಸಿಗೆ ಬೇಕಾದಂತಹ ಒಂದಷ್ಟು ದಾಖಲೆ ಪತ್ರಗಳನ್ನು ತಯಾರು ಮಾಡಿದ್ರು. ಹೀಗಾಗಿ ಬಹಳಷ್ಟು ದಿನಗಳ ಬಳಿಕ ಅಂದ್ರೆ ಸರಿಸುಮಾರು 1 ವಾರಗಳು ಆಯಿತು ಆ ಒಂದು ತಂಡ ರಚನೆ ಆಗಿ. ಇವತ್ತು ಮಂಗಳೂರಿಗೆ ಬರುವಂತಹ ಸಾಧ್ಯತೆ ದಟ್ಟ ಆಗಿರುವಂತದ್ದು. ಮಂಗಳೂರಿಗೆ ಬಂದು ಅಲ್ಲಿ ಎಸ್ಪಿ ಕಚೇರಿಯಲ್ಲಿ ಎಸ್ಪಿ ಅವರ ಜೊತೆ ಮಾತನಾಡಿ ಆ ಬಳಿಕ ಏನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ನಾನೀಗ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಇರುವಂತದ್ದು. ಈ ಪೊಲೀಸ್ ಠಾಣೆಗೆ ಬಂದು ಇಲ್ಲಿಂದ ಒಂದಷ್ಟು ಮಾಹಿತಿಗಳನ್ನು ಮತ್ತು ಕೇಸಿಗೆ ಸಂಬಂಧಿಸಿದಂತಹ ಡಾಕ್ಯುಮೆಂಟ್ಗಳನ್ನು ಕೂಡ ಪಡೆಯುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಏನು ಧರ್ಮಸ್ಥಳದಲ್ಲಿ ಒಂದಷ್ಟು ಮಿಸ್ಸಿಂಗ್ ಪ್ರಕರಣಗಳು ಬಹಳಷ್ಟು ಇರುವಂತದ್ದು. ಆ ಒಂದು ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತು ಆತ ನಮೂದಿಸಿದಂತೆ ಏನು 1995ರಿಂದ 2014ರವರೆಗೆ ನಾನು ಈ ರೀತಿಯಾಗಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಅಂತ ಹೇಳಿದ್ದೆ. ಹೀಗಾಗಿ ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗಿರುವಂತದ್ದು ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ. ಹೀಗಾಗಿ ಈ 2 ಠಾಣೆಯಲ್ಲಿ ಅದಕ್ಕೆ ಬೇಕಾದಂತಹ ಒಂದಷ್ಟು ದಾಖಲೆ ಪತ್ರಗಳು ಇರುವ ಕಾರಣಕ್ಕೋಸ್ಕರವಾಗಿ ಈ ಬೆಳ್ತಂಗಡಿ ಠಾಣೆ ಮತ್ತು ಧರ್ಮಸ್ಥಳ ಠಾಣೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದರಲ್ಲೂ ಕೂಡ ಆರಂಭದಲ್ಲಿ ಅಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಇರುವಂತದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ. ಹೀಗಾಗಿ ಸರ್ಕಲ್ ಈ ಪೊಲೀಸ್ ಠಾಣೆಯಲ್ಲಿ ಇರುವ ಕಾರಣವಾಗಿ ಇಲ್ಲಿಗೆ ಆರಂಭದಲ್ಲಿ ಎಸ್ಐಟಿ ತಂಡ ಬರುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಎಸ್ಐಟಿ ತಂಡದ ಡಿವೈಎಸ್ಪಿ ನೇತೃತ್ವದ ತಂಡ ಮೊದಲಿಗೆ ಆಗಮಿಸಿ ಒಂದಷ್ಟು ಮಾಹಿತಿಗಳನ್ನು ಜೊತೆಗೆ ಆ ಒಂದು ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಕೂಡ ಸಂಗ್ರಹಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆ ಬಳಿಕ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಯೂ ಕೂಡ ಏನು ವ್ಯಕ್ತಿಯನ್ನು ವಿಚಾರಣೆ ನಡೆಸೋದಕ್ಕೋಸ್ಕರವಾಗಿ ಬೇಕಾದಂತಹ ಅನುಮತಿಗಳನ್ನು ಕೂಡ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಎಲ್ಲ ಅನುಮತಿಗಳನ್ನು ಪಡೆದ ಬಳಿಕ ಎಸ್ಐಟಿ ತಂಡ ಮುಂದಿನ ಹಂತದಲ್ಲಿ ಸಮಗ್ರವಾಗಿ ವಿಚಾರಣೆಗಳನ್ನು ಕೂಡ ಎದುರಿಸಲಿದೆ. ಆ ಬಳಿಕ ಏನು ಅನುಮತಿ ಪಡೆದ ಬಳಿಕ ಆ ವ್ಯಕ್ತಿ ಏನಿದ್ದಾನೆ ಅಂದ್ರೆ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದಂತಹ ವ್ಯಕ್ತಿ ಏನಿದ್ದಾನೆ ಆತನನ್ನು ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ ಕೋರ್ಟ್ ಅನುಮತಿ ಪಡೆದ ಬಳಿಕ ಮುಂದಿನ ದಿನಗಳಲ್ಲಿ ಆತನನ್ನು ಕೂಡ ಕರೆಸಿಕೊಂಡು ಒಂದು ಅಜ್ಞಾತ ಸ್ಥಳದಲ್ಲಿ ಆತನನ್ನು ಕೂಡ ವಿಚಾರಣೆ ನಡೆಸಲಿರುವಂತದ್ದು. ಜೊತೆಗೆ ಆತನ ಜೊತೆ ವಕೀಲರು ಏನಿದ್ದಾರೆ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು.
ಇರುವಂತದ್ದು. ಹೀಗಾಗಿ ಸದ್ಯ ಯಾವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಏನು ಎಸ್ಐಟಿ ನೇತೃತ್ವದ ಡಿವೈಎಸ್ಪಿ ತಂಡ ಭೇಟಿ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಬೇಕಾದಂತಹ ಪೂರಕ ದಾಖಲೆಗಳು ಅಂದ್ರೆ ಇಲ್ಲಿ ಸಂಬಂಧಿಸಿದಂತಹ ಕೇಸಿನ ದಾಖಲೆಗಳಾಗಿರ್ಬೋದು, ಜೊತೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಏನು ದಾಖಲಾಗಿರುವಂತಹ ಒಂದಷ್ಟು ಕೇಸಿನ ಸಂಬಂಧಿಸಿದಂತೆ ದಾಖಲೆಗಳಿರ್ಬೋದು, ಎಲ್ಲವನ್ನು ಕೂಡ ಪೊಲೀಸರು ರೆಡಿ ಮಾಡಿ ಇಟ್ಕೊಂಡಿರುವಂತದ್ದು. ಎಸ್ಐಟಿ ತಂಡ ಆಗಮಿಸಿದ ಬಳಿಕ ಅವರಿಗೆ ಮಾಹಿತಿ ಜೊತೆಗೆ ಈ ರೀತಿಯಾದಂತಹ ಪತ್ರಗಳು ಅಂದ್ರೆ ಕೇಸಿಗೆ ಸಂಬಂಧಿಸಿದಂತಹ ಒಂದಷ್ಟು ದಾಖಲೆ ಪತ್ರಗಳನ್ನು ಕೂಡ ನೀಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಸ್ಮಿತಾ, ಇದರ ಜೊತೆಗೆ ಪ್ರಮುಖವಾಗಿ ಇರುವಂತದ್ದು ಏನಂದ್ರೆ ಈ ಒಂದು ಪ್ರಕರಣದ ಕೇಂದ್ರ ಬಿಂದು ಆ ಒಂದು ನಿಗೂಢ ವ್ಯಕ್ತಿ. ಹೀಗಾಗಿ ಮತ್ತಷ್ಟು ಅಪ್ಡೇಟ್ಸ್ ಇದೆ, ಸಂಪರ್ಕದಲ್ಲಿರಿ.